ಕೆಲವ್ರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ವಿಗ್ರಹ ಇಟ್ಕೊಂಡ್ಬಿಟ್ಟಿರ್ತಾರೆ, ದೊಡ್ಡದಾಗಿ ಮಾಡೋ ಅದು ದೇವಸ್ಥಾನ ಅಲ್ಲ. ಯಾಕಂದರೆ ನೋಡಿ, ಒಂದು ವಿಗ್ರಹಗಳಿಗೆ ಇಷ್ಟೇ ಅಂತೇಳಿ ಒಂದು ಅಳತೆಯನ್ನು ಕೊಟ್ಟಿರ್ತಾರೆ. ನಮಗೀಗ ನವತಾಳ ಅಂತ ಹೇಳ್ತೀವಿ ನಾವು, ಚಿಕ್ಕದಾಗಿ ಇಷ್ಟು ನವತಾಳ ಅಂತಂದರೆ 9 ತಾಳದಷ್ಟು ಇಷ್ಟೇ ಇರಬೇಕು ವಿಗ್ರಹ ಅಂತ ಒಂದು ಶಾಸ್ತ್ರ ಇದೆ ಮನೇಲಿ ಇಡಲಿಕ್ಕೆ. ಯಾಕಂದರೆ ಅದನ್ನು ಒಂದು ನಾವು ಮನೇಲಿ ಮಾಡುವಂತಹ ಗೃಹಾರ್ಚನೆಗೆ ಅಷ್ಟೇ ಯೋಗ್ಯ ಅದು. ಏಕೆಂದರೆ ನಾವು ಹೊರಗಡೆ ದೇವಸ್ಥಾನಗಳು ನೋಡ್ಬೋದು, ಎಷ್ಟೆಲ್ಲ ದೊಡ್ಡ ದೊಡ್ಡ ವಿಗ್ರಹಗಳಿರುತ್ತೆ, ಅದಕ್ಕೆ ನೋಡ್ಬೋದು ನೀವು ಪ್ರಾಕಾರೋತ್ಸವಗಳು ಮಾಡ್ತಾ ಇರ್ತಾರೆ, ವಾರ್ಷಿಕೋತ್ಸವಗಳು ಮಾಡ್ತಾ ಇರ್ತಾರೆ, ವಿಶೇಷವಾಗಿರುವಂಥ ಅಭಿಷೇಕಾದಿಗಳನ್ನು ಮಾಡ್ತಾ ಇರುತ್ತೆ, ನಿಮಿತ್ತಿಕೋತ್ಸವ, ಕಾಮ್ಯೋತ್ಸವ, ನಿತ್ಯೋತ್ಸವಗಳು, ಉತ್ಸವಗಳು ನಡೀತಾ ಇರುತ್ತೆ, ವಿವಿಧ ತ್ರಿಕಾಲ ಆರಾಧನೆಗಳು ನಡೀತಾ ಇರುತ್ತೆ. ಮನೇಲಿ ಮಾಡೋಕ್ಕಾಗುತ್ತೆ ನಾವು ಮನೆಯಲ್ಲಿ ನಾವು ಆ ರೀತಿ ದೇವಸ್ಥಾನಗಳಲ್ಲಿ ಮಾಡುವ ರೀತಿ ಆಗಮಶಾಸ್ತ್ರದ ರೀತಿ ಪೂಜಾರಿಗಳನ್ನು ಮಾಡ್ಲಿಕ್ಕಾಗಲ್ಲ, ಬಲಿಹರಣಗಳನ್ನು ಮಾಡ್ಲಿಕ್ಕಾಗೋದಿಲ್ಲ ನಾವು. ಹಾಗಾಗಿ ಯಾಕೆ ಷಡ್ ಬೇರೆಗಳು ಅಂತ ಇರುತ್ತೆ ದೇವಸ್ಥಾನಗಳಲ್ಲಿ, 6 ವಿಧವಾದ ಒಂದು ವಿಗ್ರಹಗಳನ್ನು ಇಟ್ಕೊಂಡಿರ್ತೀವಿ ನಾವು, ಷಡ್ ಬೇರೆಗಳು ಅಂತ. ಅದಕ್ಕೆ ಒಂದೊಂದು ಬೇರೆಗಳಿಗೆ ಒಂದೊಂದು ವಿಶೇಷವಾಗಿ ಪೂಜೆ ನಡೀತದೆ. ಒಂದರಲ್ಲಿ ಸ್ನಾನಾದಿ ಅಭಿಷೇಕಗಳನ್ನು ಮಾಡ್ತಾ ಇರ್ತೀವಿ, ಒಂದೊಂದರಲ್ಲಿ ಭೋಜ್ಯಾಸನಗಳು ಮಾಡ್ತಾರೆ. ಯಾಕಂದರೆ ಷಡ್ ಬೇರೆಗಳು ಏನಿರ್ತಾರೆ, 6 ಬೇರೆಗಳು ಅಂತ ಹೇಳ್ತೀವಿ, 6 ಥರದ ವಿಗ್ರಹಗಳಿರ್ತವೆ ಒಂದೊಂದು ದೇವಸ್ಥಾನಗಳಲ್ಲಿ. ಅದೊಂದು ಒಂದೊಂದು ಉತ್ಸವಕ್ಕೆ ಒಂದು ಬೇರೆ ಉತ್ಸವ ನೋಡಿ, ತಿರುಪತಿಯಲ್ಲಿ ನೋಡ್ಬೋದು ನಾವು, ಉತ್ಸವಕ್ಕೆ ಬರುವಂತಹ ವಿಗ್ರಹ ಅಲ್ಲಿ ನಾವು ಶಯ್ಯಾಸನ ಮಾಡ್ತೀವಿ, ಅದರಲ್ಲಿ ಇರೋದಿಲ್ಲ, ಅಭಿಷೇಕ ಮಾಡ್ತಿರ್ತೀವಿ, ಆ ವಿಗ್ರಹನೇ ಬೇರೆ. ಯಾಕಂದ್ರೆ ಆ ರೀತಿ ಆಗಮಶಾಸ್ತ್ರದಲ್ಲಿ ಮಾಡ್ತಾರೆ. ಹಂಗಂತ ನಾವು ಮನೆಯಲ್ಲಿ ನಮ್ಮ ಮನೆಯ ಗುರುಗಳೇ ನಾವು ಚೆನ್ನಾಗಿ ಡೈಲಿ ಪೂಜೆ ಮಾಡ್ತೀವಿ ಅಂತ ಹೇಳಿ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಕೊಂಡ್ರೆ ಅದಕ್ಕೆ ಬೇಕಾಗಿರುವಂತಹ ತಂತ್ರಗಳನ್ನ, ಅದಕ್ಕೆ ಬೇಕಾಗಿರುವಂತಹ ಆಗಮ ರೀತಿಯ ಪೂಜೆಗಳನ್ನು ನಾವು ಮಾಡಲಿಕ್ಕೆ ಅವಕಾಶ ನಮ್ಮ ಮನೆಯಲ್ಲಿ ಇರೋದಿಲ್ಲ. ಕೆಲವೊಂದು ಈ ತಿಂಗಳದು ಇದು ಬರೋದೆಲ್ಲ ಇರುತ್ತೆ, ಅಶೌಚ ಆಗ್ತಾ ಇರುತ್ತೆ, ಯಾರೋ ಅಶೌಚ ಇರೋರು ಬರ್ತಾರೆ ನೋಡಿ. ಈಗ ದೇವಸ್ಥಾನಗಳಿಗೆ ಯಾರಾದರೂ ಅಂಟು ಮುಟ್ಟಿತ್ತಂದ್ರೆ ಬರೋದಿಲ್ಲ, ಆದರೆ ಮನೆಗಾದ್ರೆ ಬರ್ತಾರೆ. ಕೆಲವರು ಅದೆಲ್ಲ ಮನೆಯಲ್ಲೆಲ್ಲ ನೋಡ್ಲಿಕ್ಕಾಗಲ್ಲ, ಏನೋ ಒಂದು ವಿಚಾರ ಏನೋ ಮಾತಾಡಬೇಕಾಗಿರುತ್ತೆ, ಏನೋ ಆಗಿರುತ್ತೆ, ಅಥವಾ ಯಾರೋ ಅಶೌಚರು ಮುಟ್ಟಿರ್ತಾರೆ, ಅದೆಲ್ಲ ಬರ್ತಾರೆ. ದೇವಸ್ಥಾನಗಳು ಸ್ನಾನ ಮಾಡಿದಿರ ನಾವು ಯಾರು ಹೋಗೋದೇ ಇಲ್ಲ ಅಲ್ವಾ, ಆದರೆ ಮನೆಗೆ ಆ ರೀತಿ ಆಗೋದಿಲ್ಲ ಅಂತ ಕೆಲವೊಂದು ಅಪಚಾರಗಳಾಗೋದ್ರಿಂದ ಮನೆಯಲ್ಲಿ ನಿಷಿದ್ಧ ಮಾಡಿರುವಂಥದ್ದು. ಹಾಗಾಗಿ ಮನೆಯಲ್ಲಿ ಮಾಡುವಾಗ ಆ ವಿಗ್ರಹಗಳ ಒಂದು ಇರುವಂಥದ್ದು ಕೂಡ ತುಂಬ ವಿಶೇಷವಾಗಿರುತ್ತೆ, ನೋಡ್ಕೊಂಡು ಪೂಜೆ ಮಾಡಬೇಕು.